ಯಾರಾಗ್ತಾರೆ ಗೌಡ್ರ ನಾಯಕ ವಿಶೇಷ ಚರ್ಚೆ ಮತ್ತೆ ಮುಂದುವರಿತಾ ಇದೆ. ಇನ್ನು ನಾವು ಪುಟ್ಟೇಗೌಡರು ನಿಮ್ಮನ್ನು ಕೇಳೋದಾದ್ರೆ, ಈಗ ಒಂದು ಕಡೆಯಿಂದ 1000 ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ ಮಾಡಿದ್ರೆ ಅಂತ ಹೇಳ್ತಾ ಇದ್ದಾರೆ. ಈಗ ನಿಮ್ಮ ಪ್ರಕಾರವಾಗಿ ನೀವೇನೋ ಎಲೆಕ್ಷನ್ಗೆ ಕಂಟೆಸ್ಟ್ ಮಾಡ್ತಾ ಇದ್ದೀರಿ, ಈ ಸಲ ಒಂದು ಸಂಘವನ್ನ ಈಗ ಕೆಂಚಪ್ಪ ಗೌಡರಿಂದ ಹೊರತಾಗಿ ಯಾವ ರೀತಿ ಇಂಪ್ರೂವ್ ಮಾಡಬಹುದಾಗಿತ್ತು ಇರತಕ್ಕಂಥ ಸೋರ್ಸಸ್ನ ಮೂಲಕವಾಗಿ, ಅಥವಾ ಆದಾಯದ ಮೂಲವನ್ನು ಜಾಸ್ತಿನೂ ಮಾಡ್ಕೊಳ್ಬಹುದಾ ಅಂತ? ನೋಡಿ, ಎಜುಕೇಶನ್ ಇನ್ಸ್ಟಿಟ್ಯೂಷನ್ಸ್ ಇವಾಗ ಕರ್ನಾಟಕದಲ್ಲಿ ಅನೇಕ ಎಜುಕೇಶನ್ ಇನ್ಸ್ಟಿಟ್ಯೂಷನ್ ಆಗಿದೆ. ಅದು PES ಕಾಲೇಜ್ ಆಗಿರ್ಬೋದು, ವಿವೇಕಾನಂದ ಲಾ ಕಾಲೇಜ್ ಆಗಿರ್ಬೋದು, BES ಕಾಲೇಜ್ ಆಗಿರ್ಬೋದು, MS ರಾಮಯ್ಯ ಮೆಡಿಕಲ್ ಕಾಲೇಜ್ ಆಗಿರ್ಬೋದು, ಈ ತರದ ಅನೇಕ ಕಾಲೇಜ್ಗಳು ನೋಡಿದಂತ ಸಂದರ್ಭದಲ್ಲಿ ಅವ್ರ ಅಭಿವೃದ್ಧಿಗೂ ನಮ್ಮ ಸಂಘದ ಅಭಿವೃದ್ಧಿಗೂ ಬಹಳಷ್ಟು ವ್ಯತ್ಯಾಸ. ಯಾಕೆ? ಅದು ನಮ್ಮ ಕೆಂಚಪ್ಪ ಗೌಡ್ರು ಹೇಳ್ಬೇಕು. ಯಾಕೆಂದ್ರೆ ಮಾತ್ರ ಆದಾಯ ಇಲ್ಲ ಅಂತ ಮಾತನಾಡ್ತಾರೆ ಅವರು. ಬೇರೆ ಕಾಲೇಜ್ಗೆ ನಿನ್ನೆ ನಾನು ಕ್ಯಾನ್ವಾಸ್ಗೋಸ್ಕರ ನಾನು ದಯಾನಂದ ಸಾಗರ್ ಇಂಜಿನಿಯರಿಂಗ್ ಕಾಲೇಜ್ಗೆ ಹೋಗಿದ್ದೆ. 40 ಎಕರೆ ಜಾಗದಲ್ಲಿ ಎಂಥ ಒಳ್ಳೆ ಕ್ಯಾಂಪಸ್ ಕಟ್ಟಿದ್ದಾರೆ ದಯಾನಂದ ಸಾಗರ್ ಅಂತ ಅಂದ್ರೆ, ನಿಜಕ್ಕೂ ಈ ಬೆಂಗಳೂರಿನಲ್ಲಿ ಇಷ್ಟೊಂದು ದೊಡ್ಡ ಕ್ಯಾಂಪಸ್ ಒಂದು ಯೂನಿವರ್ಸಿಟಿ ಟೈಪ್ ಆಗಿದೆ. ನಮ್ಮ ಪ್ರತಿಷ್ಠಿತ ಒಕ್ಕಲಿಗರ ಸಂಘ ಒಂದು ಯೂನಿವರ್ಸಿಟಿ ಮಾಡಬಹುದಾಯ್ತು. ಅಂತ ಒಂದು ಸಂಘ ಯಾಕೆ ಆಗಲ್ಲ ಅಂತ ನನಗೆ ಒಂದು ನನ್ನ ಪ್ರಶ್ನೆ ನಾನೇ ಹಾಕಬೇಕು. ಅದಕ್ಕೆ ಉತ್ತರ ನಮ್ಮ ಕೆಂಚಪ್ಪ ಗೌಡರು 15 ವರ್ಷದಿಂದ ಅವರು ಕಾರ್ಯದರ್ಶಿಗಳಾಗಿದ್ದಾರೆ, ಪ್ರೆಸಿಡೆಂಟ್ ಆಗಿದ್ದಾರೆ. ನಮಗೆ ಆ ಸಂಘದ ಕಾರ್ಯವೈಖರಿ ಬಗ್ಗೆ ನನಗೆ ತಿಳಿದಿಲ್ಲ. ನಿಜಕ್ಕೂ ಒಂದು ಜನಾಂಗ ಯಾವಾಗ ಅಭಿವೃದ್ಧಿ ಆಗುತ್ತೆ ಅಂತ ಹೇಳಿದ್ರೆ, ಸಮಾಜದ ಮುಖ್ಯವಾಹಿನಿಗೆ ಹೆಚ್ಚೆಚ್ಚಾಗಿ ಯಾವಾಗ ಬರುತ್ತೆ, ಅದು ಆ ಜನಾಂಗದಿಂದ ಕೂಡ ಅಭಿವೃದ್ಧಿ ಯಾವಾಗ ಶುರುವಾಗುತ್ತೆ ಅಂತ ಹೇಳಿದ್ರೆ ಶಿಕ್ಷಣದ ಮೌಲ್ಯದಲ್ಲಿ ಇರ್ತಕ್ಕಂಥದ್ದು. ಇಲ್ಲಿ ಮೌಲ್ಯ ಅನ್ನೋದು ಶಿಕ್ಷಣದಲ್ಲಿ ಇದೆ. ಆದ್ರೆ ಆ ಮೌಲ್ಯಯುತ ಶಿಕ್ಷಣ ಉಳ್ಳವರಿಗೆ ಮಾತ್ರ ಸಿಗ್ತಾ ಇದೆಯಾ ನಿಮ್ಮ ಜನಾಂಗದ ಸಂಘದಲ್ಲಿ ಅಂತ? ಸಂಘದ ಉಳ್ಳವರಿಗೇನೆ ಸಿಗ್ತಾ ಇರೋದು ಮೌಲ್ಯಯುತ ಶಿಕ್ಷಣ. ಈಗ ಕ್ರೀಮಿ ಲೇಯರ್ ಅಂತ ಕರಿತೀವಿ, ಅವರು ಮಾತ್ರ ಸಿಗ್ತಾ ಹೋದ್ರೆ ಶಿಕ್ಷಣ ಅಂತ ತಕೊಂಡ್ರೆ ಮೆಡಿಕಲ್ ಕಾಲೇಜ್, ಮೆಡಿಕಲ್ ಸ್ಟೂಡೆಂಟ್ಸ್, ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್, ಇವರಿಗೆ ನಾವು ಶಿಕ್ಷಣ ಜಾಸ್ತಿ ಈ ಒಕ್ಕಲಿಗರ ಸಂಘ ಕಾನ್ಸಂಟ್ರೇಟ್ ಮಾಡ್ತಾ ಇರೋದು. ಬೇರೆ ಸಂಸ್ಥೆ ವಿದ್ಯಾಸಂಸ್ಥೆಗಳು ಇಲ್ಲಿ ಇದು ಬಹಳ ಕಡಿಮೆ. ಇಷ್ಟರಲ್ಲಿ ಯಾವ್ದಿದೆ ನಾನು ನೋಡ್ಪಟ್ರೆ ಕಂಡಂಗೆ ಮ್ಯಾನೇಜ್ಮೆಂಟ್ ಕೋಟಾದಲ್ಲಿ ಇಷ್ಟು ಸೀಟನ್ನ ಈ ಕೆಳ ವರ್ಗದಿಂದ ಬಂದಂತ ಒಬ್ಬ ವಿದ್ಯಾರ್ಥಿಯವನು ಈ ಸಮುದಾಯದವನಿಗೆ ಕೊಡ್ಲಿ, ಈ ಸಮುದಾಯದನಿಗೆ ಈ ವರ್ಷ ಎಂತದ್ದು ಕೊಟ್ಟಿದ್ದೀನಿ ಅಂತ ಉದಾಹರಣೆಗಳಿಲ್ಲ ಸಂಘದಲ್ಲಿ. ಹಾಗಾಗಿ ಈ ಸಂಸ್ಥೆ ಏನಾಗ್ತದೆ, ಒಂದ್ ಮೇಲೆ ನೀವು ಹೇಳ್ದಂಗೆ ಕ್ರೀಮಿ ಲೇಯರ್, ಕೆನೆ ಪದರ, ಅಲ್ಲಿ ಅಂತವರಿಗೆ ಮಾತ್ರ ಸಿಗ್ತಾ ಇದೆ ಹಣ. ಈಗ ಹೇಳಿದೆ NRI ಇಷ್ಟು ಕೊಡ್ತೇನೆ, ಇನ್ನೊಂದು ಮ್ಯಾನೇಜ್ಮೆಂಟ್ ಸೀಟು 70 ಲಕ್ಷ ಕೊಡ್ತೀನಿ, ಈ ರೀತಿ ಬರ್ತವೆ ಹೊರತು ಈಗ ಡ್ರಾಪ್ ಔಟ್ ಸೀಟು 15ರಿಂದ 20, 5, 10, 15 ಡ್ರಾಪ್ ಔಟ್ ಸೀಟ್ ಆದ್ರೆ ಅವು ಕೂಡ ಅದೇ ರೀತಿ ಖರ್ಚಾಗೋದು. ಯಾರು ನಾನು ಡ್ರಾಪ್ ಔಟ್ ಸೀಟ್ಗೆ ಇನ್ಸ್ಟಿಟ್ಯೂಷನ್ಗೆ 15 ಲಕ್ಷ ಕಟ್ತಾರೆ ಅಥವಾ 25 ಲಕ್ಷ ಕಟ್ತಾರೆ, ಇವ್ರೇನ್ ಫಿಕ್ಸ್ ಮಾಡೋದು, ಅದರ ಮೇಲೆ 25, 30, 40 ಇಟ್ಕೊಂಡಿರ್ತಾರೆ. ಇವೆಲ್ಲವೂ ಕೊಡ್ಲಿಕ್ಕೆ ತಾಕತ್ತಿರೋನು ಯಾರು? ಕ್ರೀಮಿ ಲೇಯರ್, ಶಕ್ತಿ ಇರೋನು, ಅಂತವನ್ ಕೊಡ್ಲಿಕ್ಕೆ ಸಾಧ್ಯ ಹೊರತು ಬಡವರ್ಗದವನು ಅದ್ರಿಂದ ಇದು ಮೌಲ್ಯಯುತ ಶಿಕ್ಷಣ ಅಂತ ಹೇಳಲಿಕ್ಕೆ ನನಗೊಂದು ಸ್ವಲ್ಪ ಮುಜುಗರ ಆಗ್ತದೆ. ಏನ್ ಹೇಳ್ತೀರಾ ಕೆಂಚಪ್ಪ ಗೌಡ್ರೆ? ಸರ್, ಈಗ ಇವ್ರು ಹೇಳ್ತಾ ಇದ್ದಾರೆ, ಈಗ ದಯಾನಂದ ಸಾಗರ್ ನಮ್ಮ ಪುಟ್ಟೇಗೌಡರು ಹೇಳಿದ್ರು ಯೂನಿವರ್ಸಿಟಿ ಮಾಡಿ, ದಯಾನಂದ ಸಾಗರ್ ಕಾಲೇಜ್ ಇದೆ, ಅವ್ರು ಎಷ್ಟು ಬಿಲ್ಡಿಂಗ್ ಕಟ್ಟಿದ್ದಾರೆ, ಎಷ್ಟು ಎಕರೆ ಜಮೀನಲ್ಲಿ ಮಾಡಿದ್ದಾರೆ ಅಂತ. ಈಗ ಒಂದು ಕಡೆ ನಾವು ಸಮಾಜ ಸೇವೆ ಮಾಡಬೇಕು, ನಮ್ಮ ಸಮುದಾಯ ಸೇವೆ ಮಾಡಬೇಕು ಅನ್ನೋದು ಒಂದು ಕಡೆ. ಇನ್ನೊಂದು ಕಡೆ ಅಭಿವೃದ್ಧಿ ಪಡಿಸಬೇಕು. ನಾವು ಏನಿವತ್ತು ನಾವು 3 ಲಕ್ಷ ರೂಪಾಯಿ ನಾವು ಇಂಜಿನಿಯರ್ ಸೀಟ್ಗೆ ನಾವು ತಗೊಂತಿರೋ, ಅದು ಬೇರೆ ದಯಾನಂದ ಸಾಗರ್ ಕಾಲೇಜ್ ಇರ್ಬೋದು, ಇನ್ನೊಂದು RV ಕಾಲೇಜ್ ಇರ್ಬೋದು, ಅಲ್ಲೆಲ್ಲ ಹೋದ್ರೆ ಕಡಿಮೆ ಅಂದ್ರೆ 10 ಲಕ್ಷಕ್ಕಿಂತ ಕಡಿಮೆ ಇಲ್ಲ. ನಾವು ಒಂದ್ ಕಡೆ ಮ್ಯಾನೇಜ್ಮೆಂಟ್ ಸೀಟ್ ನಾನು ಹೇಳೋದು, ಮ್ಯಾನೇಜ್ಮೆಂಟ್ ಸೀಟು ನಾನು ಹೇಳಿದೆ 220 ಸೀಟೇ ನಮ್ಗೆ ಮ್ಯಾನೇಜ್ಮೆಂಟ್ ಸೀಟು. ಅದರಲ್ಲಿ 3-4 ಬ್ರಾಂಚ್ ಮಾತ್ರ ನಾವು ದುಡ್ಡು ಹಣ ತಗೊಳಕ್ ಆಗೋದು. ಅದು ಕಂಪ್ಯೂಟರ್ ಸೈನ್ಸು, ಎಲೆಕ್ಟ್ರಾನಿಕ್ಸು, ಸಿವಿಲ್, ಮೆಕ್ಯಾನಿಕಲ್. ಆ ಸೀಟ್ ನಮ್ಗೆ ಎಷ್ಟಿದೆ? 25 ಸೀಟು ನಮ್ಮ ಒಂದೊಂದು ಬ್ರಾಂಚ್ ಅಲ್ಲಿ ಇದೆ ಮ್ಯಾನೇಜ್ಮೆಂಟ್ಗೆ. ಅದನ್ನ ನಾವು ಒಕ್ಕಲಿಗರಿಗೆ ಕೊಡಬೇಕು ಅಂತ ನಾವು ಕಾರ್ಯಕಾರಿ ಸಮಿತಿ ತೀರ್ಮಾನ ತಗೊಂಡು ಅವರಿಗೆ ಕೇವಲ ಈ 3 ಲಕ್ಷ ರೂಪಾಯಿ ಹಣ ತಗೊಂತೀರಿ. ಅದೇ ಸೀಟನ್ನ ಇದೇ ನಮ್ಮ ಒಕ್ಕಲಿಗರು ಇನ್ನೊಂದು ಕಾಲೇಜ್ ಹೋದಾಗ 10 ಲಕ್ಷ ರೂಪಾಯಿಗಿಂತ ಕಡಿಮೆ ಇಲ್ಲ. ಒಂದ್ ಕಡೆ ನಾವು ಹೋಯ್ತಲ್ಲ, ಇಲ್ಲಿ 7 ಲಕ್ಷ ರೂಪಾಯಿ ನಾವು ಕಡಿಮೆ ಆಯ್ತಲ್ಲ ಒಬ್ಬ ವಿದ್ಯಾರ್ಥಿ ಹತ್ರ ತಗೊಳೋದು. ಈ ಹಣ ಎಲ್ಲಿ ಬರ್ತದೆ? ಬೇರೆ ಸೋರ್ಸಸ್. ಈಗ ಸೋರ್ಸಸ್ ಮಾಡಬೇಕು. ಒಂದು ಆಸ್ಪತ್ರೆ ಯಾವ್ದೋ 1000 ಮಕ್ಕಳು ನಾವು ಅನುಕೂಲ ಮಾಡಿಕೊಟ್ಟಿದ್ದೀವಿ, ಯಾವ್ದೊಂದು ಬಿಲ್ಡಿಂಗ್ ಇಂದ ಒಂದಷ್ಟು ನಮಗೆ ಬಾಡಿಗೆ ಬರುತ್ತೆ ಅಂತ ನೀವು ಹೇಳ್ತಾ ಇದ್ದೀರಿ. ಫೈನ್, ಇಷ್ಟಕ್ಕೆ ಸೀಮಿತವಾಗೋದಾದ್ರೆ ಮುಂದಿನ ಚುನಾವಣೆಯಲ್ಲಿ ಗೆದ್ದ ಮೇಲೂ ಅಷ್ಟಕ್ಕೆ ಸೀಮಿತವಾಗುತ್ತಲ್ಲ? ಇಲ್ಲ, ಮುಂದಿನ ಈಗ ನಾನು ನೀವು ಇಷ್ಟೊತ್ತು ಎಲ್ಲ ಹೇಳಿದ್ರಿ ಏನ್ ಮಾಡಿದಿರಿ ಅಂತ. ನೀವು 8 ವರ್ಷ 2008ರಿಂದ ಏನ್ ಮಾಡಿದಿರಿ ಅಂತ ಹೇಳ್ತಾ ಇಲ್ಲಲ್ಲ. 100 ಕೋಟಿಗೆ ಬಿಲ್ಡಿಂಗ್ ಕಟ್ಸಿದಿರಿ, ಆಸ್ತಿಗಳು ತಗೊಂಡಿದ್ದೀರಿ, ಮತ್ತೆ ಎಲ್ಲ ಅಲ್ಲಿ ಏನ್ ಸೌಲಭ್ಯಗಳು ಸಿಗುತ್ತೋ ಎಲ್ಲ ಜನಾಂಗದ ಮಕ್ಕಳಿಗೆ ಸಿಗೋ ರೀತಿಯಲ್ಲಿ ಮಾಡಿದಿರಿ. ಇವತ್ತು ಆ ಸಾಲ ಇದ್ದಿದ್ದಂತ ಇವತ್ತು ಹಾಸ್ಟೆಲ್ ಓದಬೇಕಾದ್ರೂ ಕೂಡ ಯಾರೋ ಮೆಂಬರ್ ಶಿಫಾರಸು ಮಾಡೋರಿಗೆ
ಸಿಗುತ್ತೆ ಅಂತ ಮಾತಾಡ್ತಾರೆ. ಏನು ಇಲ್ಲ, ಏನು ಇಲ್ಲ. ಅದು ಹಾಸ್ಟೆಲ್ ಅಡ್ಮಿಷನ್ಗೂ ಅದೇ ಇದೆ ಅಂತ. ನೀವು ನೋಡಿ, ನೀವು ಒಬ್ಬ ನಿರ್ದೇಶಕರು ಅಂತ ಇದ್ದಾಗ ಅವ್ರು ಬಂದು ಕರ್ಕೊಂಡು ಬಂದು ಅವ್ರನ್ನ ಇಟ್ಕೊಂಡ್ ಬರ್ತಾರೆ. ಬಂದಾಗ ಇವ್ರು ನಮ್ಮೂರ್ ಕಡೆಯವರು, ನಮ್ಮ ಸ್ನೇಹಿತರ ಮಗ ಕೇಳಿದಾಗ ಅವ್ರಿಗೂ ಒಂದು ಏನೋ ಒಂದು ಪ್ರಿಫರೆನ್ಸ್ ಕೊಡ್ಲೇಬೇಕು. ಈಗ ಅದು ಬಿಟ್ಟು ಅದರಲ್ಲಿ ಅವರೇನ ಹಣ ಮಾಡೋದಾದ್ರೆ